ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ನಂದು ಒಂದು ವೀಕೆಂಡ್ ಹೆಂಗೆ ಸ್ಪೆಂಡ್ ಮಾಡಿದೆ ಅಂತ ನಾನು ನಿಮಗೆ ತೋರಿಸೋಕ್ಕಂತ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಬೆಲ್ಜಿಯಂ ಚಾಕ್ಲೇಟ್ಸು ನನಗೆ ನನ್ನ ಹಸ್ಬೆಂಡ್ ಕಡೆಯಿಂದ ಸಿಕ್ಕಿತ್ತು. ಅವ್ರಿಗೆ ಹೆಂಗೋ ಗಿಫ್ಟ್ಸ್ ಬಂದಿತ್ತು, ಸೊ ಅದನ್ನು ತಿಂದೆ. ಆಮೇಲೆ ನನ್ನ ಫ್ರೆಂಡ್ ಜೊತೆಗೆ ನಾನು ಆಚೆ ಹೋಗೋಕ್ಕಿತ್ತು. ನಾವೆಲ್ಲಿ ಹೋಗಿದ್ವಿ ಅಂತ ಹೇಳಿದರೆ, ಗಾರ್ಡನ್ ಕೆಫೆ ಅಂತ ಪ್ಲೇಸ್ಗೆ ಹೋಗಿದ್ವಿ. ಇದು ಆಲ್ಮೋಸ್ಟ್ ನಿಮಗೆ ಚರ್ಚ್ ಸ್ಟ್ರೀಟ್ ಹತ್ರನೇ ಬರುತ್ತೆ. ಏನಂತ ಹೇಳಿದ್ರೆ, ಗಾರ್ಡನ್ ಕೆಫೆಲಿ ಆ್ಯಕ್ಚುಲಿ ಮೋರ್ ಆಫ್ ಗಾರ್ಡನ್ ಥರನೇ ಇದೆ. ನನಗೆ ಆ್ಯಕ್ಚುಲಿ ಈ ಥರದ್ದು ಏನೋ ಒಂಥರ ಗಾರ್ಡನ್ ಥೀಮ್ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಬಟ್ ನಾನು ಫುಡ್ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದೆ. ಬಟ್ ನಾವು ಆರ್ಡರ್ ಮಾಡಿದ್ದು ಐಟಮ್ಸ್ ಕೂಡ ಸ್ವಲ್ಪ ಏನಂತ ಹೇಳಿದರೆ ಗಡ್ಬಡಾಗೆ ಇತ್ತು. ಮೀನ್ಸ್ ಗಡ್ಬಡ ಅಂತ ಹೇಳಿದರೆ, ನನ್ನ ಫ್ರೆಂಡ್ ಒಂದು ಸಲಾಡ್ ಆರ್ಡರ್ ಮಾಡಿದ್ಲು, ಅದಂತೂ ತುಂಬ ಬಿಲೋ ಆ್ಯಾವ್ರೇಜ್ ಇತ್ತು. ಆಮೇಲೆ ಬೇರೆ ನಾನೇನಂತ ಹೇಳಿದ್ರೆ ಕಾಫಿ ಮತ್ತು ಇನ್ನೊಂದಷ್ಟು ಪಾಸ್ತಾ ಅದೆಲ್ಲ ಆರ್ಡರ್ ಮಾಡಿದ್ದೆ. ಬಟ್ ಪ್ಲೇಸ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು. ಮೈಟ್ ಬಿ ನಾವು ಆರ್ಡರ್ ಮಾಡಿದ್ದು ಐಟಮ್ಸ್ ಕೂಡ ಸ್ವಲ್ಪ ಚೆನ್ನಾಗಿರಲಿಲ್ಲ ಏನೋ, ಅದಕ್ಕೆ ಅಷ್ಟೊಂದು ಗ್ರೇಟ್ ಅನಿಸ್ಲಿಲ್ಲ ಅಂತ ನನಗೆ ಅನಿಸ್ತು. ಬಟ್ ಏನಂತ ಹೇಳಿದ್ರೆ, ಸುಮ್ಮನೆ ಹೋಗಿ ಕೂತ್ಕೊಂಡು ಫ್ರೆಂಡ್ ಜೊತೆಗೆ ಏನಾದರೂ ಟೈಮ್ ಪಾಸ್ ಮಾಡಬೇಕಂತ ಆ್ಯಕ್ಚುಲಿ ಈ ಪ್ಲೇಸ್ ನಿಜಾನೂ ಚೆನ್ನಾಗಿದೆ. ಸೊ ಆಮೇಲೆ ನಾನು ಮನೆಗೆ ಬಂದೆ. ಆಮೇಲೆ ನೋಡಿದರೆ ನಮ್ಮ ಮನೆಯಲ್ಲಿ ಬಾಲ್ಕನಿಯಲ್ಲಿ ಒಂದು ಮಂಕಿ ಅದ್ರ ಬೇಬಿನ ಕರ್ಕೊಂಡು ಕೂತ್ಕೊಂಡಿತ್ತು. ಸೊ ಈ ಥರ ಯಾವಾಗಲೂ ಮಂಕಿ ಬರ್ತಾ ಇರುತ್ತೆ ನನ್ನ ಬಾಲ್ಕನಿಗೆ. ಬಟ್ ನನ್ನ ಬಾಲ್ಕನಿ ಕವರ್ಡ್ ಇರೋದ್ರಿಂದ ಅದು ಒಳಗಡೆ ಬರೋಕ್ಕಾಗಲ್ಲ. ಪ್ರಾಬ್ಲಮ್ ಏನಂತಂದರೆ, ನನ್ನ ಬಾಲ್ಕನಿಯಲ್ಲಿ ನಾನು ತುಂಬ ಪ್ಲ್ಯಾಂಟ್ಸ್ ಇಟ್ಟಿದ್ದೀನಲ್ಲ, ಅದರಲ್ಲೆಲ್ಲ ಫ್ಲವರ್ಸ್ ಎಲ್ಲ ಬಿಟ್ಟಿರುತ್ತೆ. ಸೊ ಈ ಮಂಕೀಸ್ ಏನು ಅಂದ್ಕೊಳ್ಳುತ್ತೆ, ಆ ಫ್ಲವರ್ಸ್ನ ಫ್ರೂಟ್ಸ್ ಅಂತನೋ ಅಥವಾ ಇಲ್ಲ ಆ ಫ್ಲವರ್ಸನ್ನೇ ಎತ್ಕೊಳ್ಳೋಣ ಅಂತ ಬರ್ತಾ ಇರುತ್ತೆ. ಆಮೇಲೆ ನನಗೇನಂತ ಹೇಳಿದ್ರೆ, ನೆಕ್ಸ್ಟ್ ಡೇ ನನಗೆ ಮಟನ್ ಥಾಲಿ ತಿನ್ನಬೇಕಂತ ತುಂಬ ಆಸೆ ಆಗ್ತಾಯಿತ್ತು. ನೋಡ್ತಾ ಇದ್ರಲ್ಲ, ನಾನು ನೆಕ್ಸ್ಟ್ ಡೇ ಲಂಚ್ಗೆ ಈ ಮಟನ್ ಥಾಲಿ ತಿಂತಾಯಿದ್ದೆ. ಇದರಲ್ಲಿ ಮಟನ್ ಬಿರಿಯಾನಿ, ಮಟನ್ ಕೈಮಾ, ಮಟನ್ ದೋಶ್, ಏನಂದರೆ ಗ್ರೇವೀಸಲ್ಲಿ 2 ಥರದ್ದು, ಆಮೇಲೆ ಮಟನ್ ಇದು ಬೋಟಿ ಫ್ರೈ ಮತ್ತು ದೋಸೆ ಎಲ್ಲನೂ ಇತ್ತು. ಸಕ್ಕತ್ತಾಗಿತ್ತು ಈ ಏನಂತ ಹೇಳಿದರೆ ಈ ಕಾಂಬೋ. ರಾಯ್ತ ಕೂಡ ಕೊಟ್ಟಿದ್ದ. ಎಲ್ಲಿ ಅಂತ ನಾನು ನಿಮಗೆ ಹೇಳ್ತೀನಿ, ನೀವೇನಾದರೂ ಹೋಗಬೇಕಂದ್ರೆ ಇಲ್ಲಿ ಹೋಗಿ ಟ್ರೈ ಮಾಡ್ಬೋದು. ಸೊ ಬಾಳೆ ಎಲೆಯಲ್ಲಿ ಊಟ ಕೊಡ್ತಾರೆ. ಪ್ಲೇಸು ಓಕೆ, ತುಂಬ ಫ್ಯಾನ್ಸಿ ಇಲ್ಲದೆ ಇದ್ರೂ ನಾಟಿ ಸ್ಟೈಲ್ದಲ್ಲಿ ಹೇಗೆ ನಿಮಗೆ ಕೂತ್ಕೊಳ್ಳೋಕ್ಕೆಲ್ಲ ಡೀಸೆಂಟಾಗಿ ಓಕೆ ಆಗಿದೆ. ಬಟ್ ಫುಡ್ ಮಾತ್ರ ಸಖತ್ ಟೇಸ್ಟಿಯಾಗಿತ್ತು. ನಾನು ಆ್ಯಕ್ಚುಲಿ ಗೂಗಲಲ್ಲಿ ಸರ್ಚ್ ಮಾಡಿ ಹೋಗಿದ್ದೆ. ಇದೇ ಬಂದು ನಾಟಿ ಕೆಫೆ ಅಂತ. ಇದು ಆಲ್ಮೋಸ್ಟ್ ನಿಮಗೆ ಕೋರ್ಮಂಗ್ಲಾದಲ್ಲಿ ಸಿಗುತ್ತೆ. ಆಮೇಲೆ ನಾನೇನಂತ ಹೇಳಿ ಈವ್ನಿಂಗ್ ಶಾಪಿಂಗ್ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೆ. ನಾನು ಹೋಗಿದ್ದು ಶಾಪಿಂಗಿಗೆ ಲೂಲು ಮಾಲಲ್ಲಿ. ಆ್ಯಕ್ಚುಲಿ ನಾನು ಏನಂತ ಹೇಳಿದ್ರೆ, ಸುಮ್ಮನೆ ಏನೋ ಒಂದಷ್ಟು ಬೇರೆ ವೆಸ್ಟರ್ನ್ ಡ್ರೆಸ್ಸಸ್ಸು ಅದೆಲ್ಲ ತೊಗೊಳಕಿತ್ತು. ಹಾಗೆ ಏನಾದರೂ ಫುಡ್ ತಿನ್ನೋಣ, ಏನಾದರೂ ಬೇರೆ ಥರದ್ದು ಅಂತ ಅಂದ್ಕೊಂಡು ಹೋಗಿದ್ದೆ. ಬಟ್ ಅಲ್ಲಿ ನೋಡಿದ್ರೆ ಐ ಎಂಡ್ ಅಪ್ ಬೈಯಿಂಗ್ ಸಾರಿ ಆ್ಯಂಡ್ ಆಲ್. ಸೊ ಈ ಡ್ರೆಸ್ ಹಾಕ್ಕೊಂಡಿದ್ದೆ, ಅದಕ್ಕೆ ಮ್ಯಾಚಿಂಗ್ ಈ ಥರ ಸರಿ ಇರೋವಂಥದ್ದು ಇಯರಿಂಗ್ಸ್ ಹಾಕ್ಕೊಂಡಿದ್ದೆ. ಆಮೇಲೆ ನಾವು ಆ್ಯಕ್ಚುಲಿ ಹೋದ್ವಿ. ನನ್ನ ಮಗನ ಜೊತೆಗೆ ಹೋಗಿದ್ದೆ ನಾನು ಲೂಲು ಮಾಲ್ಗೆ. ಅಲ್ಲಿ ಹೋಗಾದ್ಮೇಲೆ ನನಗೇನಂತ ಹೇಳಿದರೆ, ಅವಾಂತರ ಬ್ರ್ಯಾಂಡಲ್ಲಿ ತುಂಬ ಒಳ್ಳೊಳ್ಳೆ ಸ್ಯಾರಿ ಸಿಗುತ್ತೆ ನಿಮಗೆ. ಎಲ್ಲ ಕಾಟನ್ ಸ್ಯಾರೀಸ್ ಆಗಲಿ, ಮತ್ತು ಕಾಟನ್ ಸ್ಯಾರಿಯಲ್ಲಿ ಡಿಫ್ರೆಂಟ್ ಆಲ್ ವೆರೈಟೀಸ್ ನಿಮಗೆ ಸಿಗುತ್ತೆ. ಬೆಂಗಾಲ್ ಕಾಟನ್, ಮತ್ತು ಇದು ಕೋಲ್ಕತ್ತಾ ಕಾಟನ್, ಮತ್ತು ಚಂದೇರಿ ಕಾಟನ್, ಇಲ್ಲ ಸಾಫ್ಟ್ ಕಾಟನ್, ಆ ಥರ ಯಾವ ಥರ ನಿಮಗೆ ಕಾಟನ್ ಐಟಮ್ಸ್ ಬೇಕೋ ಅದೆಲ್ಲ ಅಲ್ಲಿ ಸಿಕ್ಕತ್ತೆ. ಅದನ್ನು ತೊಗೊಳ್ಳೋಣ ಅಂತ ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿಕೊಂಡೆ. ಅಲ್ಲಿ ಹೋಗೋ ತನಕ ಆ್ಯಕ್ಚುಲಿ ಪ್ಲ್ಯಾನಿಂಗ್ ಇರಲಿಲ್ಲ. ಬಟ್ ಹೋಗಾದಮೇಲೆ ನನಗೇನೋ ಇಷ್ಟ ಆಯಿತು. ಸೊ ನಾನು ಹೋಗಿ ಯಾವ ಥರ ಸಾರಿ ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ಆ್ಯಕ್ಚುಲಿ ಲೂಲು ಮಾಲಲ್ಲಿ ತುಂಬ ಸೇಲ್ ನಡೀತಾ ಇತ್ತು. ನಾನು ಈ ಥರದ್ದು ಪಾಲದ ಪಾಯಸಮ್ ಅಂತ ತೊಗೊಂಡೆ. ಇದು ಬಂದು ಕೇರಳ ಸ್ಟೈಲ್ದು ಖೀರು. ಅದು ಜಸ್ಟ್ ನೀವು 1/2 ಲೀಟರ್ ಮಿಲ್ಕಿಗೆ ಅದು ಮಿಕ್ಸ್ ಮಾಡಿಬಿಟ್ರೆ ನಿಮಗೆ ಪಾಯಸ ರೆಡಿ ಆಗಿಬಿಡುತ್ತೆ. ಮಿಕ್ಸ್ ಮಾಡಿ ಸ್ವಲ್ಪ ಕುಕ್ ಮಾಡಬೇಕು ಒಂದು 10 ಮಿನಿಟ್ಸು. ನೋಡ್ತಾ ಇದ್ರಲ್ಲ ಎಷ್ಟು ಒಳ್ಳೊಳ್ಳೆ ಸಾರಿ ಕಲೆಕ್ಷನ್ಸ್ ಇತ್ತು ಅಲ್ಲಿ. ನಾನೇನಂತ ಹೇಳಿದರೆ, ಯಾವಾಗೂ ಅಷ್ಟೇ ಸಾರಿ ಬೈ ಮಾಡೋಕ್ಕಂತ ಏನು ಡೇನ ಸ್ಪೆಸಿಫಿಕ್ ಆಗಿ ಇಟ್ಕೊಂಡು ಹೋಗಲ್ಲ. ಯಾವಾಗಾದರೂ ನಾನು ಹೋದಾಗ ವಿಸಿಟ್ ಮಾಡಿದಾಗೆಲ್ಲ ಎಲ್ಲ ಕಡೆಯೂ ಅಷ್ಟೇ, ಎಲ್ಲ ಕಡೆ ಎನಿ ಏರಿಯಾ ಇಫ್ ಐ ಗೋ, ನಾನು ಜಸ್ಟು ಸಾರಿನೆಲ್ಲ ಚೆಕ್ ಮಾಡ್ತಾ ಇರ್ತೀನಿ. ಸೊ ಆವಾಗ ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೋತೀನಿ. ಆ್ಯಕ್ಚುಲಿ ಈ ಸಾರಿನೂ ಇಷ್ಟ ಆಯಿತು. ಬಟ್ ಇದೇ ಥರ ಕಲರ್ದು ಒಂದು ಪ್ರೀವಿಯಸ್ ಲಾಸ್ಟ್ ಮಂತ್ ಏನೋ ತೊಗೊಂಡಿದ್ದೆ. ಸೊ ಬಾರ್ಡರ್ ಎಲ್ಲ ಚೇಂಜ್ ಇತ್ತು, ಬಟ್ ಇದನ್ನು ತೊಗೊಂಡ್ರೆ ಆಲ್ಮೋಸ್ಟ್ ಅದೇ ಥರ ಸೇಮ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಡ್ರಾಪ್ ಮಾಡಿದೆ. ಆಮೇಲೆ ತುಂಬ ದಿವಸದಿಂದ ಯಾರೋ ಒಂದು ಸೆಲೆಬ್ರಿಟಿ ಒಂದು ಸಾರಿ ಉಟ್ಕೊಂಡಿದ್ದು ಒಂದು ಡಿಸೈನ್ ನೋಡಿದೆ, ಅದು ತುಂಬ ಇಷ್ಟ ಆಗಿತ್ತು. ಲಕ್ಕಿಲಿ ನನಗೆ ಅದೇ ಥರದ್ದು ಒಂದು ಡಿಸೈನ್ ಸಿಕ್ತು ನೋಡಿ, ಇದೇನೆ ಅದು. ಇದಕ್ಕೆ ಏನಂತ ಹೇಳಿದ್ರೆ, ಬಾರ್ಡರ್ ಬಂದು ತುಂಬ ವೆಲ್ವೆಟ್ ಬಾರ್ಡರ್ ಎಲ್ಲ ಇದೆ, ಸಕ್ಕತ್ತಾಗಿದೆ. ಬಟ್ ನನಗೇನಂತ ಹೇಳಿದ್ರೆ ಬ್ಲೌಸ್ ಅಷ್ಟೊಂದು ಏನಂದರೆ ಚೆನ್ನಾಗಿದೆ ಅಂತ ಅನಿಸ್ಲಿಲ್ಲ ಬ್ಲೌಸ್ ಪೀಸ್. ಅದಕ್ಕೆ ಇವಾಗ ಏನಂತ ಹೇಳಿದ್ರೆ, ಇದನ್ನು ತೊಗೊಂಡು ಆಲ್ಮೋಸ್ಟ್ ನಾನು ತುಂಬ ದಿನ ಆಗಿತ್ತು. ನಾನು ಅದಕ್ಕೆ ಇವಾಗ ಒಂದು ರೆಡಿಮೇಡ್ ಬ್ಲೌಸ್ನ ಆರ್ಡರ್ ಮಾಡಿದ್ದೀನಿ, ಅದು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ.
ಆಮೇಲೆ ನಾವು ಬಂದು ಹೋದ್ವಿ ನಾಗಾಸ್ಗೆ ಹೋಗಿ ಫುಡ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಲ್ಲಿ ಕೂಡ ಹೋದ್ವಿ. ಅಲ್ಲಿ ಹೋಗಿ ಬಂದಾದಮೇಲೆ ನಾನು ಆ್ಯಕ್ಚುಲಿ ಇದನ್ನು ಬೈ ಮಾಡಿದೆ, ಬಿಕಾಸ್ ನಾನು ಸ್ವಲ್ಪ ಡೈಸಿ ಇತ್ತು ತೊಗೊಳೋದು ಬೇಡ ಅಂತ. ಆಮೇಲೆ ಅಲ್ಲಿ ಹೋಗಿ ನಾನು 3rd ಫ್ಲೋರ್ಗೆ ಹೋಗಿ ಫುಡ್ ಎಲ್ಲ ಎಕ್ಸ್ಪ್ಲೋರ್ ಮಾಡಾದಮೇಲೆ ನನಗೆ ಆ್ಯಕ್ಚುಲಿ ತಿನ್ನಬೇಕು ಅಂತ ಆ ಸಾರಿ ತೊಗೋಬೇಕು ಅಂತ ಅನ್ನಿಸ್ತು. ಸೊ ಆ ಸಾರಿ ತೊಗೊಂಡೆ. ನಾವು ಆ್ಯಕ್ಚುಲಿ ನಾಗಾಸಲ್ಲಿ ಯಾವಾಗೂ ಒಂದು ಕಾಂಬೋ ಬಿರಿಯಾನಿ ಬರುತ್ತೆ, ಅದರಲ್ಲಿ 2 ಬಿರಿಯಾನಿ ಒಂದೇ ಥರದ್ದು ಒಂದು ಪ್ಲೇಟಲ್ಲಿ ನಿಮ್ಗೆ 2 ಥರ ಬಿರಿಯಾನಿ ಮತ್ತು 1-2 ಪ್ಲ್ಯಾಟರು ಮತ್ತು ಗ್ರೇವಿ ಎಲ್ಲ ಸಿಗುತ್ತೆ. ಸೊ ನಾನು ಆ್ಯಕ್ಚುಲಿ ಅದನ್ನು ತೊಗೊಂಡಿದ್ದೆ, ಬಿಕಾಸ್ ನನ್ನ ಮಗನೂ ಇದೆಲ್ಲ ಇಬ್ಬರು ಶೇರ್ ಮಾಡೋಕ್ಕಾಗತ್ತಂತ. ಸೊ ನಾನು ಮತ್ತು ನನ್ನ ಮಗ ಏನಂದರೆ ಯಾವಾಗಲೂ ಅಷ್ಟೇ ಈ ಥರ ರ್ಯಾಂಡಮಾಗಿ ಎಲ್ಲ ಮಾಲ್ಸ್ಗೆ ಹೋಗೋದು, ರ್ಯಾಂಡಮಾಗಿ ಶಾಪಿಂಗ್ ಮಾಡೋದು, ಈ ಥರ ತಿನ್ನೋದು, ಈ ಥರದ್ದೆಲ್ಲ ಜಾಸ್ತಿ. ಆದರೆ ನನ್ನ ಮಗಂಗೆ ಏನಂತ ಹೇಳಿದರೆ ಇವತ್ತು ಡೋನಟ್ಸ್ ಎಲ್ಲ ತಿನ್ನಬೇಕಂತ ತುಂಬ ಆಸೆ ಇತ್ತಂತೆ. ಅವ್ನು ಡೋನಟ್ಸ್ ತೊಗೊಂಡ. ಆಮೇಲೆ ಇದು ಆ್ಯಕ್ಚುಲಿ ಬಂದು ಅವನು ಇನ್ನೊಂದು ತೊಗೊಂಡ, ಅದು ಬಂದು ಫಿಶ್ದು ಬಿರಿಯಾನಿ. ಇದು ಅಷ್ಟೇ ಸಖತ್ ಟೇಸ್ಟಿ ಇತ್ತು. ಇದು ಕೂಡ ನಿಮ್ಗೆ ನಾಗಾಸಲ್ಲೇ ಸಿಗುತ್ತೆ, ನೀವು ಬೇಕು ಕೂಡ ಟ್ರೈ ಮಾಡ್ಬೋದು. ಆಮೇಲೆ ಏನೋ ಫ್ರೈಸು ಅದು ಇದೆಲ್ಲ ತಿನ್ಕೊಂಡು ಬಂದ್ವಿ. ಆಮೇಲೆ ನಾನು ನೆಕ್ಸ್ಟ್ ಡೇ ಆಫೀಸಲ್ಲಿ ಲಂಚ್ಗೆ ಹೋದಾಗ ಈ ಥರ ನ್ಯೂಡಲ್ಸ್ ತಿಂತಿದ್ದೆ. ಸೊ ಈ ವ್ಲಾಗಲ್ಲಿ ಫುಲ್ಲು ನಾನು ನಿಮಗೆ 2 ಡೇಸ್ ವೀಕೆಂಡ್ಸಲ್ಲಿ ಏನು ತಿಂದೆ, ಹಾಗೆ ಮತ್ತು ವೀಕ್ ಸ್ಟಾರ್ಟ್ ಆಗಿದ ತಕ್ಷಣ ಮಂಡೇ ಏನು ತಿಂದೆ ಅಂತ ತೋರಿಸಿದ್ನಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.